ಇವತ್ತು ಒಳ್ಳೆ ಕುಚ್ಚಿಲಕ್ಕಿ ಅಂದರೆ ಕಜೆ ಅಕ್ಕಿಯದ್ದು ಗಂಜಿ ಮಾಡಿ ತೋರಿಸುವ ಅಂತ. ಅಂದರೆ ಗಂಜಿ ಊಟ ಅಲ್ಲ, ಗಂಜಿ ಊಟದ ವೀಡಿಯೋ ಮಾಡಿದೆ ನಾನು ಆಲ್ರೆಡಿ. ಹೀಗೆ ಪಾತ್ರೆಯಲ್ಲಿ ಇಟ್ಟರೆ 1 ಗಂಟೆ 1.5 ಗಂಟೆ ಹೊತ್ತೆಲ್ಲ ಬೇಕಾಗ್ತದೆ. ಕುಕ್ಕರಲ್ಲಿ ಕೂಡಲೇ ಗಂಜಿ ರೆಡಿ ಆಗ್ತದೆ, ಒಳ್ಳೆ ಚೆಂದ ಬೇಯ್ತದೆ ಕೂಡ. ಕೆಲವು ಸಲ ಎಂತ ಆಗ್ತದೆ ಅಂದರೆ ಕುಕ್ಕರಲ್ಲಿ ಕೂಡ ಬೇಯೋದಿಲ್ಲ, ಒಂದು 3-4 ವಿಸಿಲ್ ಹಾಕಿದರೂ ಕುಕ್ಕರಲ್ಲಿ ಬೇಯೋದಿಲ್ಲ. ಹಾಗಿದ್ರೆ ಯಾವ ರೀತಿಯಾಗಿ ಕುಕ್ಕರಲ್ಲಿ ಬೇಯಿಸ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡುವ. ನೋಡಿ, ಒಳ್ಳೆ ಕಜೆ ಅಕ್ಕಿ ಇದು. ನೋಡಿ, ಇದನ್ನು ಚೆಂದ ತೊಳ್ಕೊಳ್ಬೇಕು. ನೋಡಿ, ವಾಷರ್ ಇಡುವಂಥ ಜಾಗದೆಲ್ಲ ಚೆಂದ ತೊಳ್ಕೊಳ್ಬೇಕು. ಅಲ್ಲಿ ಕಸ ಅದಿದೆ ಇದ್ದರೆ ನಮಗೆ ಕುಕ್ಕರ್ ವಿಸಿಲೆಲ್ಲ ಹಾಕೋದಿಲ್ಲ. ಹಾಗೆ ಚೆಂದ ಈಗ ತೊಳ್ಕೊಂಡು ಆಮೇಲೆ ಮುಚ್ಚುವಂಥದ್ದು. 3 ಕಪ್ ಅಕ್ಕಿ ಹಾಕಿದ್ದೆ ನಾನು. ಅದಕ್ಕೆ ಅಂದಾಜು ಒಂದು 8 ಗ್ಲಾಸ್ ಆಗುವಷ್ಟು, 8 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಳುವ. 1 2 3 4 5 6 7 8 ಕಪ್ ನೀರು ಹಾಕಿದರೆ ಸಾಕು. ಆಮೇಲೆ ನಾವು ಗಂಜಿ ಎಲ್ಲ ಬೆಂದ ನಂತರ ಬೇಕಿದ್ರೆ ಸ್ವಲ್ಪ ಗಟ್ಟಿ ಇದೆ ಅಂತಾದರೆ, ನೀರಿಲ್ಲ ಅಂತಾದರೆ ಆಮೇಲೆ ಸೇರಿಸ್ಬೋದು. 8 ಕಪ್ ನೀರು ಹಾಕಿದ್ದೇನೆ. ಇನ್ನು ಇವಾಗ ಕುಕ್ಕರನ್ನು ಮುಚ್ಚಿ ನಾವು ಅದನ್ನು ಬೇಯಲಿಕ್ಕಿಡುವ, ಸ್ಟವ್ವಲ್ಲಿಡುವ. ಕುಕ್ಕರನ್ನು ಸ್ಟವ್ ಮೇಲೆ ಇಡುವ. ದೊಡ್ಡ ಉರಿಯಲ್ಲಿ ಇಡಲಿಲ್ಲ ನಾನು, ಮೀಡಿಯಮ್ ಉರಿಯಲ್ಲಿ ಇಟ್ಟರಾಯಿತು. ಒಂದು 4 ವಿಸಿಲಿಗೆ ಸ್ಟವ್ವಿನ ಉರಿಯನ್ನು ಸ್ವಲ್ಪ ಸಣ್ಣ ಮಾಡಿಟ್ಟರಾಯಿತು. 5 ವಿಸಿಲ್ ಹಾಕಿದೆ. ಉರಿಯನ್ನು ತುಂಬ ಸಣ್ಣ ಮಾಡುವ. ತುಂಬ ಸಣ್ಣ ಮಾಡಿ ಒಂದು 2-3 ನಿಮಿಷ ಇಡುವ. ಆಮೇಲೆ ಸ್ಟವ್ ಆಫ್ ಮಾಡುವ. ಉರಿ ಸಣ್ಣ ಮಾಡಿದ ನಂತರ ಒಂದು 3 ವಿಸಿಲ್ ಹಾಕಿತ್ತು. ಹಾಗೆ ಸ್ಟವ್ ಕೂಡ ಆಫ್ ಮಾಡುವ. ಒಂದು 5 ನಿಮಿಷ ಕಳೆದು ತಿರ್ಗ ಇನ್ನೊಂದು ಸಲ ಉರಿ ಮಾಡಿ ಒಂದು 2 ವಿಸಿಲ್ ಹಾಕುವಷ್ಟು ಹೊತ್ತು ಇಟ್ಟರೆ ಗಂಜಿ ಚೆಂದ ಬೇಯ್ತದೆ. ಸ್ಟವ್ ಆಫ್ ಮಾಡಿ 5 ನಿಮಿಷ ಕಳೀತು, ತಿರ್ಗ ಉರಿ ಮಾಡುವ. ನೋಡಿ, ಸಣ್ಣ ಉರಿಯಲ್ಲಿದೆ. 1-2 ವಿಸಿಲ್ ಬರುವಾಗ ಸ್ಟವ್ ಆಫ್ ಮಾಡುವ. ಎರಡು ವಿಸಿಲ್ ಆಯಿತು, ಸ್ಟವ್ ಆಫ್ ಮಾಡುವ. ಸ್ಟೀಮೆಲ್ಲ ಹೋದ ನಂತರ ತೆಗೆದು ನೋಡುವ ಯಾವ ರೀತಿಯಾಗಿ ಬೆಂದಿದೆ ಅಂತ. ಸ್ಟೀಮೆಲ್ಲ ಹೋಗಿದೆ, ಒಳ್ಳೆ ಡ್ರೈ ಆಗಿದೆ. ನೋಡಿ, ನೋಡಿ ಚೆಂದ ಬೆಂದಿದೆ. ಹಾಗೆ ಇದಕ್ಕೆ ನೀರು ಹಾಕುವ. ನಾವು ಬಿಸಿನೀರು ಹಾಕಬೇಕು. ಕುಕ್ಕರೆಲ್ಲ ಮಾಡಿದರೆ, ಈಗ ಗಂಜಿ ಎಲ್ಲ ಮಾಡಿದರೆ ಅದು ಫುಲ್ಲು ಡ್ರೈ ಆಗ್ತದೆ. ಆಮೇಲೆ ತೆಗೆದು ನಾವು ಹೀಗೆ ಬಿಸಿನೀರು ಹಾಕಿದರೆ ಸರಿ ಆಗ್ತದೆ. ನೋಡಿ, ಗಂಜಿ ರೆಡಿ, ಚೆಂದ ಬೆಂದಿದೆ. ನೋಡಿ, ನನಗೊಬ್ಬರು ಕೇಳಿದ್ರಾಯಿತು, ಕುಚ್ಚಿಲಕ್ಕಿ ಅನ್ನ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ಹೇಳಿ. ಒಳ್ಳೆ ಕುಚ್ಚಿಲಕ್ಕಿಯನ್ನು ಕುಕ್ಕರಲ್ಲಿ ಮಾಡಿದರೆ ಬೇಯೋದಿಲ್ಲಲ್ಲ, ಹೇಗೆ ಮಾಡೋದು ಅಂತ ಹೇಳಿ ಒಬ್ಬರು ಕೇಳಿದ್ರಾಯಿತು. ಅದಕ್ಕೋಸ್ಕರ ನಾನು ಇವತ್ತಿನ ವೀಡಿಯೋ ಮಾಡಿ ತೋರಿಸಿದ್ದು, ಯಾವ ರೀತಿಯಾಗಿ ಕುಚ್ಚಿಲಕ್ಕಿ ಅನ್ನ ನಾವು ಕುಕ್ಕರಲ್ಲಿ ಮಾಡ್ಬೋದು ಅಂತೇಳಿ ಮಾಡಿ ತೋರಿಸಿದ್ದು. ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇನ್ನೊಂದು ವೀಡಿಯೋಲಿ ಕಾಣೋಣ. ನಮಸ್ಕಾರ.